ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರದಲ್ಲಾಗ ನಾ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಹೇಳೋದಂತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇರೋರನ್ನ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕಮೆಂಟ್ ಹಾಕೋರು ಎಲ್ಲರಿಗೂ ಮತ್ತು ನನ್ನ ಲಾಗನ್ನು ನೋಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹುರುಳಿಕಾಳನ್ನು ನೆನೆ ಹಾಕೋಣ ಅಂತ ನೆನೆ ಹಾಕ್ತಾ ಇದ್ದೀನಿ. ಇವಾಗ ಮಳೆಗಾಲ ಅಲ್ವಾ, ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ವಾತಾವರಣ ಇರುತ್ತೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ಕೋಲ್ಡೆ, ಹುರುಳಿಕಾಳು ಅಷ್ಟು ಬೇಗ ಮೊಳಕೆ ಬರೋದಿಲ್ಲ ಅಂತಂದ್ಬಿಟ್ಟು ನೆನೆ ಹಾಕಿ ಇವತ್ತು ಬೆಳಗ್ಗೆ ನೆನೆ ಹಾಕಿದ್ರೆ ನೈಟು ಅದನ್ನು ಮಲಗಬೇಕಾದ್ರೆ ನೀಟಾಗಿ ತೊಳೆದು ಅದನ್ನು ಹೇಗೆ ಮೊಳಕೆ ಕಟ್ತೀನಿ ಅಂತಲೂ ತೋರಿಸ್ತೀನಿ ನಾನು ನಾಳಿನ ವೀಡಿಯೋದಲ್ಲಿ, ಓಕೆನಾ. ಮೊಳಕೆ ಕಟ್ಟೋದಕ್ಕೆ ಅಂತ ಎಲ್ಲ ನೆನೆ ಹಾಕ್ಬಿಟ್ಟು ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ತೊಗೊಂಡು ಬಂದಿದೆ. ಸಾಮಾನ್ಯವಾಗಿ ಪಾತ್ರೆಗಳು ಈಗ ತೊಳೆದಿರ್ತೀವಿ, ಪಾತ್ರೆಗಳೆಲ್ಲ ಡ್ರೈ ಆಗಿರುತ್ತೆ, ಒಳಗಡೆ ಸ್ವಲ್ಪ ನೀರಿನಂಶ ಇರೋದಿಲ್ಲ ಅಲ್ವಾ. ಅಂಥ ಪಾತ್ರೆಗಳಿಗೆ ಯಾವುದೇ ಹಾಲಾದರೂ ಸರಿ, ಪ್ಯಾಕೆಟ್ ಹಾಲಾದರೂ ಸರಿಯೇ, ಅಥವಾ ನಾವು ವರ್ತನೆ ಹಾಲುಗಳು ಅಥವಾ ಹಸುವಿನ ಹಾಲುಗಳೆಲ್ಲ ಬಿಡಿಸ್ಕೋತೀವಲ್ಲ, ಅಂಥ ಹಾಲನ್ನು ಡೈರೆಕ್ಟಾಗಿ ಒಣಗಿರೋ ಪಾತ್ರೆಗೆ ಬಿಡಿಸ್ಕೊಂಡು ಒಲೆ ಮೇಲೆ ಪಾತ್ರೆ ಇಟ್ಟು ಹಾಲನ್ನು ಕಾಯಿಸೋದಾದರೆ ಹಾಲು ತಳ ಹತ್ತುತ್ತೆ. ಜೊತೆಗೆ ಒಂದು ರೀತಿ ಸೌಂಡ್ ಬರುತ್ತೆ, ಒಂಥರ ಬಡ್ ಬಡ್ ಅಂತ ಒಂಥರ ಹಾಲು ಒಡೆದೋದಾಗ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರೋದಕ್ಕೆ ಶುರು ಆಗುತ್ತೆ. ಅದಕ್ಕೇ ಏನು ಮಾಡ್ತೀನಿ, ಫಸ್ಟು ಖಾಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆಮೇಲೆ ಹಾಲನ್ನು ಹಾಕೋದ್ರಿಂದ ತಳ ಹತ್ತೋದಿಲ್ಲ ಮತ್ತು ಸೌಂಡು ಬರೋದಿಲ್ಲ. ಹಾಲಲ್ಲಿ ಚೆನ್ನಾಗಿ ಕಾಯುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಬದನೆಕಾಯಿ ಎಣ್ಗಾಯಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಎಲ್ಲರೂ ಬದನೆಕಾಯಿನ ಮಧ್ಯದಲ್ಲಿ ಸೀಳಿ ಅದನ್ನು ಅದಕ್ಕೆ ಮಸಾಲ ಎಲ್ಲ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಂಥದ್ದು. ಸರಿ, ಓಕೆ, ನಾನು ಅದೇ ಥರನೇ ಮಾಡೋಣ ಅಂತ ಬದನೆಕಾಯಿ ಕಟ್ ಮಾಡಿದ್ರೆ ಬದನೆಕಾಯಿಗಳಲ್ಲಿ ಸಿಕ್ಕಾಬಟ್ಟೆ ಹುಳುಗಳಿದ್ವು. ಇನ್ನು ಅದನ್ನೆಲ್ಲ ಕಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅಂದ್ಕೊಂಡಾಗೆ ಮಸಾಲ ತುಂಬಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮಸಾಲ ಎಲ್ಲ ಆಲ್ರೆಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಕಟ್ ಮಾಡೇ ಮಾಡ್ಕೊಳ್ಳೋಣ, ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬದನೆಕಾಯಿನ ಕಟ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಬದನೆಕಾಯಿ ಕಟ್ ಮಾಡಿದಾಗ ಅದು ಹಿಂದೆಗಡೆ ತೊಟ್ಟಿರುತ್ತಲ್ವಾ, ಎಲ್ಲರೂ ತೆಗೆದು ಬಿಸಾಕ್ತೀರ. ನಿಜವಾಗ್ಲೂ ಅದ್ರ ಗುಟ್ಟನ್ನು ನಿಮಗೇನಾದ್ರು ತಿಳ್ಕೊಂಬಿಡ್ತು ಅಂದರೆ ಖಂಡಿತ ಇನ್ನೊಂದಿನ ಆ ತೊಟ್ಟನ್ನು, ಬದನೆಕಾಯಿ ತೊಟ್ಟನ್ನು, ಯಾವುದೇ ಗುಂಡು ಬದನೆಕಾಯಿ, ಉದ್ದ ಬದನೆಕಾಯಿ, ಪರ್ಪಲ್ ಬದನೆಕಾಯಿ ಯಾವುದೇ ತೊಟ್ಟುಗಳಾದ್ರೂ ಖಂಡಿತ ತೆಗೆದು ಬಿಸಾಕಬೇಡಿ. ಒಳಗಡೆ ನಾರು ಕಡ್ಡಿ ಥರ ಬರುತ್ತೆ, ಅದನ್ನು ಬಿಸಾಕಿ ಆ ಮೇಲ್ಗಡೆ ಸಿಪ್ಪೆನ ಬಳಕೆ ಮಾಡಿ. ಕಾರಣ ಏನು ಗೊತ್ತಾ, ಅದರಲ್ಲಿ ಆ ಒಂದು ತೊಟ್ಟಲ್ಲಿ, ಬದನೆಕಾಯಿ ತೊಟ್ಟಲ್ಲಿ ನಿಜಕ್ಕೂ ನಮ್ಮ ದೇಹದಲ್ಲಿ ಇರುವಂತಹ ನಂಜನ್ನು ಒಡೆಯುವಂಥ ಶಕ್ತಿ ಆ ಬದನೆಕಾಯಿ ತೊಟ್ಟಿಗಿದೆ ಅಂದರೆ ನಂಬ್ತೀರಾ? ನಮ್ಮ ಮನೆಯಲ್ಲಿ ಹಾಗೆ ಏನೇ ಆಗಲಿ ಅದನ್ನು ಕಟ್ ಮಾಡೋದಕ್ಕೆ ಹೋಗಬೇಡ, ಅದನ್ನು ಹಾಗೆ ಹಾಕು. ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಶರೀರದಲ್ಲಿ ಕೆಲವೊಂದು ಸಲ ನಂಜಾಗಿ ಕಾಯಿಲೆ ಅಂದರೆ ಜ್ವರ ವಾಸಿಯಾಗೋದಿಲ್ಲ, ಗಾಯಗಳು ವಾಸಿಯಾಗೋದಿಲ್ಲ, ಸಣ್ಣ ಸಣ್ಣ ಗುಳ್ಳೆಗಳು ಸಹ ದೊಡ್ಡದಾಗ್ತಾ ಹೋಗುತ್ತೆ. ಒಂದು ಏನಾದರೂ ಗುಳ್ಳೆ ಬಂದ್ರೂ ಸಿಕ್ಕಾಪಟ್ಟೆ ಕಡ್ತಾ ಬರುತ್ತೆ. ಹಂಗೆಲ್ಲ ಆಗಬಾರ್ದು ಅಂತಂದರೆ ಸಣ್ಣ ಸಣ್ಣ ಒಂದು ಪ್ರಯತ್ನ ಅಷ್ಟೇ, ಸಂಪೂರ್ಣ ಇದು ಫಲ ಕೊಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಣ್ಣ ಸಣ್ಣ ಪ್ರಯತ್ನಗಳೇ ಮುಂದೆ ನಮಗೆ ಸಕ್ಸಸ್ ಕಾಣೋದು ಅಂತ ನಾನು ಹೇಳ್ತೀನಿ. ಹಾಗಾಗಿ ಬದನೆಕಾಯಿ ತೊಟ್ಟನ್ನು ಯಾರು ಕಟ್ ಮಾಡಬೇಡಿ. ಕಟ್ ಮಾಡಿದ್ರೂ ಒಳಗಡೆ ನಾರು ತೆಗೆದಾಕ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಮೇಲ್ಗಡೆ ಸಿಪ್ಪೆನ ಹಾಕಿ, ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ಹಾಲನ್ನು ಕಾಯಕ್ಕಿಟ್ಟಿದೆ. ಪದೇ ಪದೇ ಹಾಲು ಉಕ್ಕಿ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಒಳಗಡೆ ಒಂದು ಚಮಚ ಹಾಕಿ ಇಟ್ಟಿದ್ದೀನಿ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ, ಅಂದರೆ ಚಮಚ ಹಾಕೋದ್ರಿಂದ ಹಾಲು ಉಕ್ಕಿ ಬಂದು ಚೆಲ್ಲೋದಿಲ್ಲ ಅಂತ. ಇವಾಗ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಕಡಲೆಕಾಯಿ ಬೀಜನೆಲ್ಲ ಹುರ್ಕೊಂಡು ಅದಾದಮೇಲೆ ಕಪ್ಪು ಎಳ್ಳನ್ನು ಹುರ್ಕೊಳ್ತೀನಿ. ಈ ಒಂದು ಬದನೆಕಾಯಿ ಎಣ್ಣೆಗಾಯಿಗೆ ಎಳ್ಳು ಮತ್ತು ಕಡಲೆ ಬೀಜ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಗೊಜ್ಜು ಇರುತ್ತಲ್ಲ, ಅದು ಥಿಕ್ನೆಸ್ ಬರೋದಕ್ಕೆ ಈ ಒಂದು ಎಳ್ಳು ಮತ್ತು ಕಡಲೆಕಾಯಿ ಬೀಜ ಕಾರಣ ಆಗುತ್ತೆ. ಅದು ರುಚಿ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನಿಜವಾಗ್ಲೂ ಎಣ್ಣೆಗಾಯಿ ಅಂದ್ರೇ ಕಡಲೆಕಾಯಿ ಬೀಜ, ಎಳ್ಳು, ಹೌದಲ್ವಾ. ಈಗ ಎಳ್ಳನ್ನು ನೀಟಾಗಿ ಅದನ್ನು ಹುರ್ಕೊಳ್ತೀನಿ. ಜಾಸ್ತಿ ಉರಿಯೋದು ಬೇಡ, ಸಿಕ್ಕಾಪಟ್ಟೆ ಜಾಸ್ತಿ ಉರಿ ಇಟ್ಕೊಂಡು ಉರಿಯೋದು ಬೇಡ. ಸಿಮ್ಮಲ್ಲಿ ಸ್ಟವನ್ನು ಇಟ್ಕೊಂಡು ಉರಿಯೋದ್ರಿಂದ ಎಳ್ಳು ಕಹಿ ಬರೋದಿಲ್ಲ. ಎಳ್ಳು ಕಹಿ ಬಂತು ಅಂತಂದರೆ ಯಾವುದೇ ಒಂದು ಪಲ್ಯ ಆಗಿರಲಿ, ಗೊಜ್ಜಾಗಿರಲಿ, ಅದು ಟೇಸ್ಟ್ ಹಾಳಾಗುತ್ತೆ. ಇನ್ನು ಸಾಮಾನ್ಯ ಪೀರಿಯಡ್ ಆದ ಹೆಣ್ಮಕ್ಳುಗಳು ದಯವಿಟ್ಟು ಪೀರಿಯಡ್ ಆದ ಮೊದಲನೇ ದಿನ ಅಥವಾ 2ನೇ ದಿನ ಈ ಥರ ಎಳ್ಳನ್ನು ಹುರ್ಕೊಂಡು ಅದಕ್ಕೆ ಕೊಬ್ಬರಿಯನ್ನು ಸೇರಿಸಿ, ಬೆಲ್ಲನ ಸೇರಿಸಿ ತಿನ್ನಿ. ನಮ್ಮ ಬ್ಲೀಡಿಂಗ್ ಏನಿರುತ್ತೆ ಅದು ನೀಟಾಗಿ ಹೋಗುತ್ತೆ, ಹೊಟ್ಟೆ ನೋವು ಬರೋದಿಲ್ಲ. ಜೊತೆಗೆ ಮಂಡಿ ಸೊಂಟಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಆ ಬ್ಲೀಡಿಂಗ್ ಹೋಗುತ್ತಲ್ವ, ಗಂಟು ರೀತಿ ಬರೋದು, ಹೊಟ್ಟೆ ನೋವು ಬರೋದು, ಆ ಗಂಟು ರೀತಿ ಹೋಗಬೇಕಾದ್ರೆ ನೀಟಾಗಿ ಹೋಗೋದಿಲ್ಲ, ತೆಳುವಾಗಿರೋದಿಲ್ಲ, ಬ್ಲೀಡಿಂಗು ಗಟ್ಟಿ ಇರುತ್ತೆ, ಬ್ಲಡ್ ಏನಿರುತ್ತೆ ಗಟ್ಟಿ ಇರುತ್ತೆ. ಈ ಥರ ಎಳ್ಳು ಅಥವಾ ಖರ್ಜೂರ ತಿನ್ನೋದ್ರಿಂದ ನೀಟಾಗಿ ಬ್ಲೀಡಿಂಗ್ ಕ್ಲೀನಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ.
ಇವಾಗ ಹಾಲೆಲ್ಲ ಚೆನ್ನಾಗಿ ಉಕ್ಕಿ ಬಂದಿತ್ತು. ಇವಾಗ ತೆಗ್ದು ಒಂದು ಕಡೆ ಸೈಡ್ಗಿಟ್ಟು ಉಳಿದ ಕೆಲಸ ಮಾಡ್ಕೋಬೇಕು. ಇನ್ನು ಗೊಜ್ಜಿಗೆ ಏನೇನು ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ಇವಾಗ ಏನೂ ಯೂಟ್ಯೂಬಲ್ಲಿ ಸಿಗದೇ ಇರೋವಂಥದ್ದು ಯಾವುದೂ ಇಲ್ಲ ಬಿಡಿ. ಪ್ರತಿಯೊಂದು ಸಹ ಯೂಟ್ಯೂಬಲ್ಲಿ ಸಿಕ್ಕೇ ಸಿಗುತ್ತೆ. ಒಂದು ಹೆಣ್ಮಕ್ಳು ಇವತ್ತೊಂದು ದಿವ್ಸಲ್ಲಿ ಮೊದಲ ರೀತಿ ಚಿಕ್ಕಮ್ಮನ ಹತ್ರ, ಅಮ್ಮನ ಹತ್ರ ಅಡುಗೆನ ಹೇಳಿಸ್ಕೊಂಡು ಕಲಿಯುವಂಥ ಜಾಯಮಾನ ಅಂತೂ ಖಂಡಿತ ಇಲ್ಲ. ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಾಕು ಅಡುಗೆ ಬರದೇ ಇದ್ದವರು ಸಹ ಅಡುಗೆನ ಮಾಡಬಹುದು. ಅಂದರೆ ಅಡುಗೆ ಬರಲ್ಲ ಅಂದರೆ ತಕ್ಕ ಮಟ್ಟಿಗಾದ್ರೂ ಸ್ವಲ್ಪ ಹುಳಿ, ಒಂಚೂರು ಉಪ್ಪು, ಖಾರ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು ಅನ್ನೋದು ಬಿಟ್ಟರೆ ಖಂಡಿತ ಎಲ್ಲ ಹೆಣ್ಮಕ್ಳು ಅಡುಗೆನ ಖಂಡಿತ ಮಾಡೇ ಮಾಡ್ತಾರೆ. ಇವಾಗ ಸ್ವಲ್ಪ ತೆಂಗಿನಕಾಯಿನ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿ ತೆಂಗಿನಕಾಯಿಗಿಂತ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಬಟ್ ಇರಲಿ, ನಮ್ಮ ಮನೇಲಿ ಹಸಿ ತೆಂಗಿನಕಾಯಿ ತುರಿಯಿತ್ತು, ಅದಕ್ಕೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಇದಕ್ಕೆ ಮಸಾಲ ಜಾಸ್ತಿ ಏನು ಮಸಾಲ ಹಾಕೋದಿಲ್ಲ. ತುಂಬ ಜಾಸ್ತಿ ಸ್ಪೈಸಿಯಾಗಿ ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಇಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂಚೂರು ಶುಂಠಿ, ಹಾಗೆ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಅಂದರೆ ಸಂಪೂರ್ಣ ಸಿಪ್ಪೆ ತೆಗೆಯೋದಿಲ್ಲ. ಯಾಕೆಂದರೆ ಅದರಲ್ಲಿರೋ ಫೈಬರ್ ಅಂಶ ನಮ್ಮ ಶರೀರಕ್ಕೆ ತುಂಬ ಮುಖ್ಯ ಆಗುತ್ತೆ. ನಿಜವಾಗ್ಲೂ ಫೈಬರ್ ಅಂಶದಿಂದ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ ಅಂತೀವಲ್ಲ, ದಯವಿಟ್ಟು ಸೊಪ್ಪು ಮತ್ತು ತರಕಾರಿಲಿರೋ ನಾರಿನಂಶ ಸಾಧ್ಯವಾದಷ್ಟು ಉಳಿಸ್ಕೊಂಡು ನಮ್ಮ ಆಹಾರದಲ್ಲಿ ಜೊತೆ ಸೇರಿಸ್ಕೋಬೇಕು. ಅದೇ ಕಾರಣಕ್ಕೋಸ್ಕರನೇ ನಮ್ಮ ಮೋಷನ್ ಬೆಳಗ್ಗೆ ಎದ್ದ ತಕ್ಷಣ ಕೆಲವ್ರಿಗೆ ಹೋಗೋದಿಲ್ಲ. ಬನ್ನಿ, ಇವಾಗ ಬೆಳ್ಳುಳ್ಳಿ, ಶುಂಠಿ ಹಾಕಾಯಿತು, ಚಿಲ್ಲಿ ಪೌಡರು, ಧನಿಯಾ ಪುಡಿ ಮತ್ತು ಅರಶಿನ ಪುಡಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಳ್ತೀನಿ. ಜಾಸ್ತಿ ಏನಿಲ್ಲ, ಒಂದು 3ರಿಂದ 4 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಿಯಷ್ಟು ಶುಂಠಿ, ಸ್ವಲ್ಪ ಸೋಂಪನ್ನ ಹಾಕ್ಕೊಳ್ತೀನಿ. ಸೋಂಪು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ. ಇನ್ನು ಇವಾಗಲೇ ಎಳ್ಳು ಮತ್ತು ಕಡಲೆಕಾಯಿ ಬೀಜನ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಸ್ವಲ್ಪ ನೀರಾಗಿ ನೈಸಾಗಿ ರುಬ್ಕೊಳ್ತೀನಿ. ಆದರೆ ನಾನು ಏನಾದ್ರೂ ಅಪ್ಪಿತಪ್ಪಿ ಮುಳ್ಳು ಬದನೇಕಾಯಿ ಅಂತ ಬರುತ್ತಲ್ಲ, ಅದಕ್ಕೆ ತುಂಬು ಬದನೇಕಾಯಿ ಅಂತ ಮಾಡೋದಾದರೆ ಇದು ಯಾವುದನ್ನು ಸಹ ಒಟ್ಟಿಗೆ ರುಬ್ಬೋದಿಲ್ಲ. ಪ್ರತಿಯೊಂದನ್ನು ಪುಡಿ ಮಾಡ್ಕೊಳ್ತೀನಿ. ಟೊಮೊಟೊನ ಕತ್ತರಿಸಿಟ್ಕೊಳ್ತೀನಿ, ಈರುಳ್ಳಿ ಸಣ್ಣದಾಗಿ ಕತ್ತರಿಸಿಟ್ಕೊಳ್ಳೋದು, ಎಳ್ಳು ಮತ್ತು ಕಡಲೆಕಾಯಿ ಬೀಜ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಆಮೇಲೆ ಚಕ್ಕೆ, ಲವಂಗ, ಶುಂಠಿ ಎಲ್ಲನೂ ಕುಟ್ಟಿ ಇಟ್ಕೊಂಡು ಅದನ್ನು ನೀಟಾಗಿ ಕೈಯಲ್ಲಿ ಕಲಸಿ ಆ ಒಂದು ಪೇಸ್ಟನ್ನು ನಾನು ತುಂಬ್ಗಾಯಿಗೆ ತುಂಬಿಬಿಟ್ಟು, ಅಂದರೆ ಎಣ್ಗಾಯಿಗೆ ತುಂಬಿಬಿಟ್ಟು ನಾನು ಒಗ್ಗರಣೆ ಹಾಕ್ತೀನಿ. ಬಟ್ ಇವತ್ತು ನನ್ನ ಒಂದು ಮುಳುಗಾಯಿ ಏನಿತ್ತು ಹಾಳಾಗಿತ್ತು. ಎಷ್ಟು ಸಿಕ್ತೋ ಅಷ್ಟರಲ್ಲೇ ನಾನು ಎಣ್ಗಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಇದ್ಯಾವುದು ಮಸಾಲ ಹುರಿಯೋಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಮಾಡಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಟೇಸ್ಟಲ್ಲಿ ಎರಡು ಮಾತಿಲ್ಲ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದನ್ನು ಬದನೇಕಾಯಿ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಹುರ್ಕೊಂಡು ಆಮೇಲೆ ಬದನೇಕಾಯಿನ ಹಾಕ್ತಾಯಿದ್ದೀನಿ. ಬದನೇಕಾಯಿ ಸಾಮಾನ್ಯವಾಗಿ ಎಲ್ಲರೂ ಕಹಿ ಬರುತ್ತೆ. ಬದನೇಕಾಯಿ ಕಟ್ ಮಾಡ್ತಾಯಿದ್ರೆ ಕೈಯೆಲ್ಲ ಕಪ್ಪಾಗುತ್ತೆ. ಬದನೇಕಾಯಿ ಕಸರೆ ಅಂತ ಹೇಳ್ತಾರೆ. ಬದನೇಕಾಯಿ ಸ್ವಲ್ಪ ಬ್ಲ್ಯಾಕ್ ಕಲರ್, ನೀರಿಗೆ ಹಾಕಿದ ತಕ್ಷಣ ಬ್ಲ್ಯಾಕ್ ಆಗುತ್ತೆ, ನೀರೆಲ್ಲ ಬ್ಲ್ಯಾಕ್ ಆಗುತ್ತೆ. ಅಕಸ್ಮಾತ್ ನೀರು ಹಾಕ್ದಿರ ಬದನೇಕಾಯಿನ ಹಾಗೆ ಕಟ್ ಮಾಡಿಟ್ರೂ ಬ್ಲ್ಯಾಕ್ ಆಗುತ್ತೆ ಅಲ್ವಾ? ಈ ಕಪ್ಪಾಗಬಾರ್ದು ಅಂತಂದರೆ, ಅದಕ್ಕಿರೋ ಕಹಿ ಊಟ ಮಾಡಬೇಕಾದ್ರೆ ಬರಬಾರ್ದು, ಅದೇನು ಕಸರೆ ಅಂತ ಹೇಳ್ತಾರಲ್ಲ, ಅದು ಬರಬಾರ್ದು ಅಂತಂದರೆ ಕಹಿ ಅಂತ ನಾವು ಹೇಳ್ತೀವಿ, ಈ ಕಡೆ ಎಲ್ಲ ಕಸರೆ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು. ಒಂದು ಪಾತ್ರೆಗೆ ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಹಾಕಿ ಕಟ್ ಮಾಡಿಟ್ಟಿರೋ ಬದನೇಕಾಯಿನೆಲ್ಲನೂ ಹಾಕ್ಕೊಂಡು ನೀಟಾಗಿ ಒಂದು 5 ನಿಮಿಷ ಬಿಟ್ಬಿಡ್ತು ಅಂದರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೊರ್ಟೋಗುತ್ತೆ. ಇಷ್ಟೇ ಆ ಬದನೇಕಾಯಿ ಸೀಕ್ರೆಟು. ಇವಾಗ ಎಣ್ಣೆ ಬಿಟ್ಟಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡು, ಬದನೇಕಾಯಿ ಹಾಕಿ ಹುರ್ಕೊಂಡು, ಅದಾದಮೇಲೆ ಮಸಾಲ ಹಾಕಿ ಅದನ್ನು ಎಣ್ಣೆ ಬಿಡೋ ತನಕ ಹುರ್ಕೊಂಡು, ಅಳತೆ ತಕ್ಕಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಒಲೆ ಮೇಲೆ ಬಾಣಲೆನಲ್ಲಿ ಬದನೇಕಾಯಿ ಎಣ್ಗಾಯಿನ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ನೀರು, ಅಕ್ಕಿ ಹಿಟ್ಟು ಇಷ್ಟೇ, ಬೇರೆ ಏನೂ ಹಾಕಿಲ್ಲ ಇದಕ್ಕೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನಾನಂತೂ ಈ ಸಲ ಚಪಾತಿ ಮಾಡಬೇಕು ಅಂದ್ಕೊಂಡೆ. ಚಪಾತಿ ಮಾಡೋ ತನಕ ಲೇಟ್ ಆಗುತ್ತೆ. ಇನ್ನು ಜರಡಿ ಏನೂ ಹಿಡ್ದಿಲ್ಲ. ಇನ್ನು ಜರಡಿ ಎಲ್ಲ ಹಿಡ್ಕೊಳ್ಳೋ ತನಕ ತುಂಬಾ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಡೆ ಈ ಥರ ಮಾಡ್ತೀರಾ? ಅಥವಾ ನಾದಿ ಚಪಾತಿ ಥರ ಲಟ್ಟಿಸ್ತೀರಾ? ಕೈಯಲ್ಲಿ ಬಡಿದು ರೊಟ್ಟಿ ಮಾಡ್ತೀರಾ? ಖಂಡಿತ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ ಈ ರೊಟ್ಟಿ. ಅಕ್ಕಿ ಬಿಸಿ ನೀರೇನು ಹಾಕೋಂಗಿಲ್ಲ, ತಣ್ಣೀರನ್ನೇ ಹಾಕೋದು. ಸ್ವಲ್ಪ ಹರಳುಪ್ಪನ್ನು ಹಾಕಿ ಉಪ್ಪು ಕರಗೋ ತನಕ ಕೈ ಆಡಿಸ್ಕೊಳ್ತೀನಿ. ಉಪ್ಪು ಕರಗಾದ್ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಚೆನ್ನಾಗಿ ಇಟ್ಟು ನೆನೆಯಬೇಕು. ಅದು ಒಂದು 10 ನಿಮಿಷ ನೆನ್ಕೊಂಡ್ರೆ ರೊಟ್ಟಿ ಬಡಿಯೋದಕ್ಕೆ ಚೆನ್ನಾಗಿ ಮೃದುವಾಗಿ ಬರುತ್ತೆ.
ಒಂದು ಹದವಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಒಂದು 10 ನಿಮಿಷ ನೆನೆ ಹಾಕ್ತೀನಿ. ನೆನೀತಾ ಇರಲಿ ಅದು ಹಾಕಿ ಇಟ್ಟು ಅಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ಕೊಂಬಿಡೋಣ ಅಂತಂದ್ಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಜೊತೆಗೆ ಕಾಫಿ ಆಗ್ತಾ ಇದ್ದಾನೆ, ಹಂಗೇನೆ ಈ ಕಡೆ ಬದನೇಕಾಯಿ ಎಣ್ಗಾಯಿನೂ ಸಹ ರೆಡಿ ಆಯಿತು. ನಿಜ ಜೀವನದಲ್ಲಿ ನಿಜ ಜೀವನದಲ್ಲಿ ಹೆಣ್ಮಕ್ಳುಗಳು ಸಣ್ಣ ಸಣ್ಣ ಟಿಪ್ಪು, ಸಣ್ಣ ಸಣ್ಣ ಸಲಹೆಗಳನ್ನು ನಾವು ಫಾಲೋ ಮಾಡ್ತು ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಮನೆಯಲ್ಲಿ ದುಡ್ಡನ್ನೂ ಉಳಿತಾಯ ಮಾಡ್ಬೋದು. ಇದ್ರ ಜೊತೆಗೆ ರುಚಿಯಾಗಿರೋ ಅಡುಗೆನೂ ಆಗುತ್ತೆ. ಒಂದು ಸಿಂಪಲ್ ಪ್ರಯತ್ನ ಅಷ್ಟೆ. ಒಂದು ಸಿಂಪಲ್ ಒಂದು ಸಜೆಷನ್ ಅಂತ ಅಷ್ಟೇ. ಇದನ್ನು ಸಂಪೂರ್ಣವಾಗಿ ಎಲ್ಲರೂ ಕಲೀಲೇಬೇಕು ಅಂತ ಆರ್ಡ್ರ್ ಏನಿಲ್ಲ. ತಂದೆ ಆಗಲಿ, ತಾಯಿ ಆಗಲಿ, ಚಿಕ್ಕಮ್ಮ ಆಗಲಿ, ಅಜ್ಜಿದಿರಾಗಲಿ, ಅಕ್ಕಪಕ್ಕ ಹೆಣ್ಮಕ್ಳು ಒಂದು ಸಜೆಷನ್ ಕೊಡ್ತಾರೆ ಅಂತಂದರೆ ಒಂದು ಸಲ ಪ್ರಯತ್ನ ಪಟ್ಟರೆ ಓಕೆ ನಮ್ಗನ್ಸಿದ್ರೆ ಅದನ್ನು ನಮ್ಮ ಲೈಫ್ಗೆ ಇಟ್ಕೊಳ್ಳೋಣ. ಇಲ್ಲ ನಮ್ಗೆ ಬೇಡ, ಅದು ನನಗೆ ಇದು ಸರಿ ಇಲ್ಲ, ಅದು ಅವ್ರಿಗೆ ಕರೆಕ್ಟೇ ಇರ್ಬೋದು, ನನಗೆ ಇದೇ ಥರ ಕರೆಕ್ಟು ಅಂದರೆ ಓಕೆ, ನೀವು ಯಾವ ರೀತಿ ಕೆಲಸನ ಮಾಡ್ತಿದ್ದೀರಿ ಆ ಥರ ಮಾಡಿ. ಆದರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಅಂದರೆ ಫುಡ್ಡನ್ನು ವೇಸ್ಟ್ ಮಾಡಬೇಡಿ. ಕಾಳು ಕಡ್ಡಿನ ಜಾಸ್ತಿ ತೊಗೊಂಬಂದ್ಬಿಡೋದು, ಹುಳ ಬರ್ಸಿ ಚೆಲ್ಲೋದು, ಅಥವಾ ಅನ್ನ ಜಾಸ್ತಿ ಮಾಡಿಬಿಟ್ಟು ಆಚೆ ಚೆಲ್ಲೋದು, ಸಾಂಬಾರು ಪಲ್ಯ ಎಲ್ಲ ಆಚೆ ಚೆಲ್ಲೋದು, ಬೇರೆಯವ್ರಿಗೆ ಕೊಡೋದು, ಈ ಥರ ಮಾಡಬೇಡಿ. ಯಾಕೆ ಗೊತ್ತಾ? ಹಸ್ತಿರೋನಿಗೆ ಅನ್ನದ ಬೆಲೆ ಗೊತ್ತಿರೋದು. ಹಸ್ತವನು ಅನ್ನನ ಈಸ್ಕೊಂಡು ತಿಂತಾನೆ ಅಲ್ವಾ? ಅದೇ ನಾವು ಕರೆದು ಕೊಟ್ಟರೆ ಆ ಅನ್ನಕ್ಕೆ ಬೆಲೆ ಇರೋದಿಲ್ಲ ಸ್ನೇಹಿತರೆ. ಬೇಕಾದ್ರೆ ಗಮನಿಸಿ, ತಗೊಂಡೋಗ್ತಾರೆ, ತಗೊಂಡೋಗ್ಬಿಟ್ಟು ಅಲ್ಲಿ ನಾಯಿಗೋ ನರಿಗೋ ಇಲ್ಲ ರೋಡ್ ಸೈಡಲ್ಲೆಲ್ಲೋ ಚೆಲ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದೇ ಹಸ್ಕೊಂಡು ಬರ್ತಾರೆ ನೋಡಿ, ಅಮ್ಮ ಊಟ ಕೊಡಮ್ಮ ಅಂತ, ಅಂಥವ್ರಿಗೆ ಅನ್ನ ಕೊಡಿ. ಖಂಡಿತ ನಮಗೆ ಅದರ ಧರ್ಮ ಬರುತ್ತೆ ಹೊರತು ನಿಜವಾಗ್ಲೂ ಕರ್ಮ ಅಂತೂ ಬರೋದಿಲ್ಲ. ಕರ್ಮ ಬರೋದು ಈ ಥರ ಕೇಳದೇ ಇದ್ರೂ ನಾವೇ ಗೋಗರ್ದು ಕೊಡ್ತೀವಲ್ವ, ಅಂಥವ್ರು ಕೊಡೋದು ಕೊಟ್ರೇ ನಮಗೆ ಕರ್ಮ ಬರೋದು. ಬನ್ನಿ ಇವಾಗ ಈಸಿಯಾಗಿ ಸಿಂಪಲ್ಲಾಗಿ ರೊಟ್ಟಿ ಹಾಕ್ಕೊಳ್ತೀನಿ. ಒಲೆ ಮೇಲೆ ರೊಟ್ಟಿ ಕಲ್ಲಿಟ್ಟಿದ್ದೀನಿ. ಎಣ್ಣೆ ಗಿಣ್ಣೆ ತುಪ್ಪ ಬೆಣ್ಣೆ ಏನೂ ಸವರಲ್ಲ, ಖಾಲಿ ಹೆಂಚು. ಚೆನ್ನಾಗಿ ಕಾದ ತಕ್ಷಣವೇ ಉರಿನ ಕಡಿಮೆ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿದೆ, ಅಂದರೆ ಕೈಯಲ್ಲಿ ಚೆನ್ನಾಗಿ ಕಲಸಿದೆ. ಆ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಒದ್ದೆ ಕೈ ಮಾಡಿಕೊಂಡು ನೀಟಾಗಿ ಕಲ್ಲು ತುಂಬ ಹಿಟ್ಟನ್ನು ಬಳಿತು ಅಂತಂದರೆ ಅಕ್ಕಿ ರೊಟ್ಟಿ ಸಖತ್ತಾಗಿರೋ ರೆಡಿ ಆಗುತ್ತೆ. ಒಂದು ನಿಮಿಷ ಅಥವಾ 2 ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಬಿಟ್ರೆ ಸಾಕು. 2 ಕಡೆಯೂ ರೋಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ರೊಟ್ಟಿ ರೆಡಿಯಾಗುತ್ತೆ. ಎಣ್ಗಾಯಿ ಮತ್ತು ತುಪ್ಪ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆಗೆ, ಮತ್ತು ಆಲೂಗೆಡ್ಡೆ ಬದನೇಕಾಯಿಗಿಂತ ಇನ್ನೊಂದು ಸಿಹಿ ಕುಂಬಳಕಾಯಿ ಪಲ್ಯ, ಅಪ್ಪ ನನಗಂತೂ ಫೇವ್ರೇಟ್ ಆ ಪಲ್ಯ. ಅದ್ರ ಜೊತೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಕೇಳ್ಬೋದು, ಈ ಥರ ಬಳಿತೀರಲ್ಲ ಕೈ ಸುಡೋದಿಲ್ವ ನಿಮಗೆ ಅಂತ? ಖಂಡಿತ ಸುಡೋದಿಲ್ಲ. ಹೊಸ್ದಾಗಿ ಟ್ರೈ ಮಾಡ್ತೀನಿ ಅನ್ನೋರು ಒಂದೇ ಒಂದು ಹಿಡಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾವು ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನು ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಒಂದು 10 ನಿಮಿಷ ಬಿಟ್ಟು ಟ್ರೈ ಮಾಡಿ. 1 ಸಲ 2 ಸಲ ಪ್ರಯತ್ನ ಪಟ್ಟರೆ ಈ ರೊಟ್ಟಿನ ನ್ಯೂಸ್ ಪೇಪರ್ ಯಾವ ಥರ ತೆಳುವಾಗಿರುತ್ತೋ ಅದೇ ಥರನೇ ರೊಟ್ಟಿನೂ ಸಹ ತೆಳುವಾಗಿರುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಜೀರಿಗೆ ಹಾಕೋಬೋದು, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವ್ದು ಬೇಕಾದರೂ ಹಾಕೋಬೋದು. ತುಂಬ 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 ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಓಕೆ, ಇದ್ರ ಜೊತೆಗೆ ಇನ್ನೂ ಕೆಲಸಗಳು ತುಂಬ ಇದೆ. ಇವತ್ತು ಸ್ವಲ್ಪ ಕಾಳುಗಳು ಎಲ್ಲನೂ ಜರಡಿ ಇಟ್ಕೋಬೇಕು. ಮಳೆಗಾಲ ಅಲ್ವಾ? ಈಗ ಅಲಸಂದೆ ಕಾಳಾಗಿರ್ಬೋದು, ಹುರುಳಿಕಾಳಾಗಿರ್ಬೋದು, ಅದರಲ್ಲೂ ಕಡಲೆಕಾಳು ಬೇಗ ಹುಳ ಬರೋ ಹಾಗೆ ಬೇರೆ ಯಾವ ಕಾಳು ಬೇಗ ಹುಳ ಬರೋದಿಲ್ಲ. ಹಾಗಾಗಿ ಅದ್ರ ಕೆಲಸಗಳಿದೆ. ಸ್ವಲ್ಪ ಗೋಧಿ ಹಿಟ್ಟನ್ನು ಜರಡಿ ಮಾಡ್ಕೋಬೇಕು. ಯಾಕಂದರೆ ಮಳೆಗಾಲ, ಮಿಲ್ ಮಾಡಿಸ್ಕೊಬಂದು ಇಟ್ಟಿದ್ದೀನಿ. ಅದನ್ನು ಹಾಗೆ ಬಿಟ್ಟರೆ ಹಾಗೆ ಹಾಳಾಗಿಬಿಡತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೆಲಸ ಬೆಳಿಗ್ಗೆ 9 ಗಂಟೆ ಒಳಗಡೆನೇ ಕೆಲಸನ ಮುಗಿಸ್ಕೊತಾ ಇರೋದು. ಎಲ್ಲ ಕೇಳ್ತೀರಾ, ಇಷ್ಟೊಂದು ಕೆಲಸನ ನೀಟಾಗಿ ಹೆಂಗೆ ಮಾಡ್ಕೊಳ್ತೀರಾ ಅಂತ? ಅದು ನನಗಂತೂ ಗೊತ್ತಿಲ್ಲ. ಬಟ್ ಒಂದು 5 ನಿಮಿಷನೂ ನನಗೆ ಕೂತ್ಕೊಳ್ಳೋಕ್ಕೆ ಬಿಡುವಂತೂ ಇರೋದಿಲ್ಲ. ಈ ಕಡೆ ನೀರು ಕುಡಿತಾ ಇರ್ತೀನಿ, ಕಾಫಿ ಮಾಡಬೇಕಾ ಮಾಡ್ತಾ ಇರ್ತೀನಿ, ತಿಂಡಿ ಹಾಕ್ಕೊಡ್ತಾ ಇರ್ತೀನಿ, ಮನೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ, ಕೆಲಸನೂ ಮಾಡ್ತೀನಿ. ಹಾಗಂದ್ಬಿಟ್ಟು ಸಿಕ್ಕಾಪಟ್ಟೆ ಫಾಸ್ಟಾಗೂ ಮಾಡೋದಿಲ್ಲ. ಬಟ್ ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಜೊತೆಗೆ ಎಲ್ಲ ದಿನವೂ ಒಂದೇ ಥರ ಇರೋದಿಲ್ಲ. ಒಂದಿನ ಬೇಜಾರಾಗುತ್ತೆ, ಒಂದಿನ ಸುಸ್ತಾಗುತ್ತೆ, ಇನ್ನೊಂದು ದಿನ ಅಯ್ಯೋ ಮಾಡಿದ್ರಾಯ್ತು ಬಿಡು ಅನ್ನೋಂಗಾಗುತ್ತೆ. ಬಟ್ ಮಾಡದೆ ಅಂತೂ ಇರೋಕ್ಕಾಗೋದಿಲ್ಲ, ಖಂಡಿತ ಮಾಡ್ತೀನಿ. ಬನ್ನಿ ಈಗ ಹೆಸ್ರು ಕಾಳು ತಂದಿದೆ ಅಲ್ವಾ, ಜರಡಿ ಹಿಡಿದು ಇಟ್ಕೊಂಬಿಡೋಣ. ಈ ಥರ ಜರಡಿ ಹಿಡಿಯೋದ್ರಿಂದ ಅಂಗಡಿನಲ್ಲಿ ಧೂಳು, ರವೆ, ಈ ಸಾಮಾನ್ಯವಾಗಿ ಅಂಗಡಿನಲ್ಲಿ ಏನಾದರೂ ಒಂದು ಎಷ್ಟೇ ಪ್ಯಾಕ್ ಮಾಡಿದ್ರು ಅವರು ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಅದನ್ನು ಜರಡಿ ಇಟ್ಕೊಂಡು ಅರ್ಧ ಕಾಳನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಅರ್ಧ ಕಾಳು ನನಗೆ ಮೊಳಕೆ ಕಟ್ಟೋದಕ್ಕೆ, ಆಮೇಲೆ ನೆನೆಸಿ ಪಲ್ಯ ಮಾಡೋದಕ್ಕೆ, ಬಸ್ಸಾರು ಮಾಡೋದಕ್ಕೆಲ್ಲ ಬೇಕು ನನಗೆ.
ಅಂದರೆ ಕಂಪಲ್ಸರಿಯಾಗಿ ನನಗೆ ಮೊಳಕೆ ಕಟ್ಟೋದಕ್ಕೆ ಬೇಕೇ ಬೇಕು ನನಗೆ. ಆ ಕಾರಣಕ್ಕೋಸ್ಕರ ಒಂದು ಅರ್ಧ ಕಾಳನ್ನ ಎತ್ತಿಟ್ಕೊಳ್ತೀನಿ. ಇನ್ನೊಂದು ಅರ್ಧ ಕಾಳನ್ನ ಹುರಿದಿಟ್ಕೋತೀನಿ. ಏನಾದರೂ ಹೆಸ್ರು ಕಾಳನ್ನ ಬೇಗ ಹುಳ ಬರ್ತಾ ಇದೆ ಅಂತಂದರೆ ದಯವಿಟ್ಟು ಹೆಸ್ರು ಕಾಳನ್ನ ಮತ್ತು ಕಡಲೆಕಾಯಿ ಬೀಜನ ಈ ಥರ ಹುರಿದಿಟ್ಕೊಂಬಿಡಿ. ಹುಳ ಅಂತೂ ಖಂಡಿತ ಬರೋದಿಲ್ಲ. ನಾನು ಅಷ್ಟೇ, ಧನಿಯಾನೂ ಅಷ್ಟೇ ಹುರಿದಿಟ್ಕೋಬೇಕು. ಧನಿಯಾ ಹಾಗೆ ಬಿಡಿ ನೋಡೋಣ ವಾಟುಳ ಬಂದ್ಬಿಡುತ್ತೆ, ಕಪ್ಪು ಕಪ್ಪು ಹುಳ. ಹಾಗಾಗಿ ಹುರಿದಿಟ್ಕೊಳ್ತೀನಿ. ಹುರಿದಿಟ್ಕೊಳ್ಳೋದ್ರಿಂದ ನನಗೆ ಪಾಯಸಕ್ಕೆ ಬೇಕಾಗುತ್ತೆ. ಆಮೇಲೆ ಸಾಮಾನ್ಯ ಬಸ್ಸಾರು ಮಾಡೋದಕ್ಕೆ, ಉಪ್ಸಾರು ಮಾಡೋದಕ್ಕೆ ಹೆಸರು ಕಾಳನ್ನ ನಾನು ಹುರ್ದೇ ಹಾಕೋದು. ಹಸಿದು ಹಾಕೋದ್ಕಿಂತ ಹುರ್ದು ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ. ಸಾಂಬಾರು, ಸಾರು ಘಮ ಮತ್ತು ಪಲ್ಯದ ಘಮ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಅರ್ಧ ನಾನು ಆಗಲೇ ಹೇಳಿದ್ನಲ್ಲ, ಇನ್ನು ಅರ್ಧ ಹೆಸರು ಕಾಳನ್ನ ಸ್ವಲ್ಪ, ಜಾಸ್ತಿ ಏನಿಲ್ಲ ಸ್ವಲ್ಪ ಇಟ್ಕೊಂಡಿದ್ದೆ. ಇದನ್ನು ಮೊಳಕೆ ಕಟ್ಟೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಹುರಿದಿರೋದನ್ನು ನಾನು ಬಸ್ಸಾರು ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಕಾಳನ್ನು ಹುರಿದು ಮೊಳಕೆ ಕಟ್ಟೋಕ್ಕಾಗೋದಿಲ್ಲ ಅಲ್ವಾ, ಮೊಳಕೆ ಬರೋದು ಇಲ್ಲ. ಆ ಕಾರಣಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಳೆಗಾಲ ಬಂತು ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ಈ ಕಡೆ ಸ್ವಲ್ಪ ಕಾಳು ಕಡ್ಡಿ ಎಲ್ಲ ಹುಳ ಬಂದ್ಬಿಡತ್ತೆ. ಒಂಥರ ಬೂಸ್ಟ್ ಬಂದಂಗೆ ಆಗುತ್ತೆ. ದೇವ್ರ ಮನೆ ಮುಂದೆ ಇರೋ ಅರಶಿನ ಕುಂಕುಮನೂ ಸಹ ಬೆಳ್ಳಗೆ ಮೇಲ್ಗಡೆ ಒಂದು 3 ಡೇಸ್‌ಗೆ ಹೆಂಗಾಗಿರುತ್ತೆ ಗೊತ್ತಾ? ದೇವ್ರ ಫೋಟೋಗಳು, ರೇಷ್ಮೆ ಬಟ್ಟೆಗಳು, ಬೀರು ಒಳಗಡೆ ಇರೋ ಬಟ್ಟೆಗಳು, ಅಬ್ಬಾ ದೇವರೇ! ಅವನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಈ ಮಲೆನಾಡಲ್ಲಿ. ಬನ್ನಿ ಎಲ್ಲ ಹುರ್ಕೊಂಡಾಯ್ತು, ಹುರ್ಕೊಂಡು ತಣ್ಣಗಾಗಿದೆ. ಇವಾಗ ಬಾಕ್ಸಿ ಒಳಗಡೆ ಹಾಕಿ ಇಟ್ಬಿಡೋಣ. ತಣ್ಣಗಾದ ಮೇಲೇನೆ ಬಾಕ್ಸ್ ಒಳಗಡೆ ಹಾಕಬೇಕು. ಬಿಸಿ ಇದ್ದಾಗ ಹಾಕಿದ್ರೆ ಅಂದರೆ ಬೆವರುತ್ತಲ್ವಾ, ಹುರಿದಿರೋ ಕಾಳು ಹಾಳಾಗುತ್ತೆ. ಇನ್ನು ಕಾಳು ಹುಳ ಬಂದಿದೆ, ಕಾಳು ಜಾಸ್ತಿ ಇದೆ ಅಂದರೆ ದಯವಿಟ್ಟು ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಡೀಪ್ ಫ್ರೀಝರಲ್ಲಾದರೂ ಸರಿ, ಮಾಮೂಲಿ ಫಿಶ್ ಎಲ್ಲ ಇಡ್ತೀವಲ್ಲ ಆ ಜಾಗದಲ್ಲಾದರೂ ಸರಿ ಇಟ್ಕೊಳ್ಳಿ. ಖಂಡಿತ ಹುಳ ಬರೋದಿಲ್ಲ, ಬಂದಿರೋ ಹುಳನೂ ಸತ್ತೋಗುತ್ತೆ. ನೋಡ್ತಾ ಇದ್ದೀರಲ್ಲ, ವಾಟರ್ ಕ್ಯಾನ್ಗೆ ಊರಲ್ಲಿ ನಮ್ಮ ಮನೇಲೇ ಬೆಳೆದಿರೋಂಥ ಅಲಸಂದೆ ಕಾಳನ್ನು ಹಾಕಿಟ್ಟಿದ್ದೀನಿ. ಸ್ವಲ್ಪ ಯಾಕೋ ಹುಳ ಬಂದಂಗಿತ್ತು, ಅದಕ್ಕೆ ಆ ಥರ ಇಟ್ಟಿದ್ದೀನಿ. ಒಂದು ವಾರ ಇದ್ದರೆ ಸಾಕು, ಹುಳ ಎಲ್ಲ ಸತ್ತೋಗುತ್ತೆ. ಆ ಮೊಟ್ಟೆ ಎಲ್ಲ ಸಹ ಹೊರಗಡೆ ಬಂದು ಸತ್ತೋಗುತ್ತೆ. ಆಮೇಲೆ ಜರಡಿ ಹಿಡಿದು ಯೂಸ್ ಮಾಡ್ಕೋಬೋದು ಅಂತ. ಹುಳ ಏನೂ ಇಲ್ಲ ಅಂತಂದರೆ ಈ ಥರ ಡೋರ್ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ ಕಾಳು ಕಡ್ಡಿನ. ಯಾಕೆಂದರೆ ತರಕಾರಿ ಎಲ್ಲ ತುಂಬಿಟ್ಟಿದ್ದೀನಿ, ಆ ಕಾರಣಕ್ಕೋಸ್ಕರ. ಜಾಸ್ತಿ ಕಾಳು ಕಡ್ಡಿ ತಂದರೆ ಯಾರು ಬೇಕಾದರೂ ಆ ಥರ ಫ್ರಿಜ್ಜಲ್ಲಿ ಇಟ್ಕೋಬೋದು. ಹುಳ ಬಂದಿದ್ದರೆ ಮಾತ್ರ ದಯವಿಟ್ಟು ಡೀಪ್ ಫ್ರೀಝರಲ್ಲಿಡಿ, ಹಾಗೆ ಇಡೋಕ್ಕೆ ಹೋಗಬೇಡಿ. ನಾನು ಹಾಗೆ ಮಾಡೋದು. ಇವಾಗ ಸ್ವಲ್ಪ ಹುರುಳಿಕಾಳು ಎಲ್ಲನೂ ಡಬ್ಬಕ್ಕೆ ತುಂಬಿಟ್ಕೊಂಬಿಡೋಣ ಅಂತ. ಬೆಳಿಗ್ಗೆ ಹುರುಳಿಕಾಳೆಲ್ಲ ಸೋಸ್ಕೊಂಡಿದ್ನಲ್ವ, ಎಲ್ಲ ಖಾಲಿಯಾಗಿತ್ತು. ಇನ್ನು ಬಾಕ್ಸ್ ಎಲ್ಲ ನೀಟಾಗಿ ಎಲ್ಲನೂ ವಾಶ್ ಮಾಡಿಟ್ಟಿದ್ದೆ. ಇವಾಗ ಎಲ್ಲನೂ ತುಂಬ್ಕೊಂಬಿಡೋಣ ಅಂತೆಲ್ಲನೂ ತುಂಬ್ಕೊಳ್ತಾ ಇದ್ದೀನಿ. ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ಜಾಸ್ತಿ ಕಾಳು ಕಡ್ಡಿನ ನಾವು ಹೆಣ್ಮಕ್ಳುಗಳು ಏನನ್ನು ಬಳಸ್ತೀವಿ ಅದನ್ನು ಜಾಸ್ತಿ ತಂದಿಟ್ಕೋಬೇಕಾಗತ್ತೆ. ಕಡಿಮೆ ಬಳಸೋದನ್ನು ಕಡಿಮೆ ತಂದಿಟ್ಕೊಂಡ್ರೆ ಒಳ್ಳೆಯದು. ಅಯ್ಯೋ ಯಾರು ಹೋಗ್ತಾರೆ, ಯಾರು ಪದೇ ಪದೇ ಹೋಗಿ ತಗೊಂಡು ಬರೋದು ಅಂದ್ಕೊಂಡು ಜಾಸ್ತಿ ತಂದಿಟ್ಕೊಂಡ್ಬಿಟ್ರೆ ನಮಗೆ ಮರ್ತೇ ಹೋಗಿರುತ್ತೆ. ಇನ್ನೊಂದು ಟೈಮ್ ಸಿಗೋದಿಲ್ಲ ನಮಗೆ. ಅಂದರೆ ಅಯ್ಯೋ ಬಿಡಿ, ಇದು ಇವತ್ತಿದ್ದನ್ನು ಏನು ಮಾಡ್ಕೊಳ್ಳೋಣ, ನಾಳೆ ಅದು ಮಾಡ್ಕೊಳ್ಳೋಣ, ಇನ್ಯಾವುದೋ ಫಂಕ್ಷನ್ ಬಂತು. ನಾವೇನು ಟೈಮ್ ಟೇಬಲ್ ಹಾಕ್ಕೊಂಡು ಅಡುಗೆ ಮಾಡ್ತಿರ್ತೀವಿ, ಹಂಗೆ ಅಡುಗೆನೇ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಸಂಸಾರ ಕಣ್ರಿ. ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ಆದರೆ ಮಾಡ್ತಾ ಇರಬೇಕು. ಹೆಂಗೆ ಸಮಯ ಬರುತ್ತೆ ಆ ಥರ ಕೆಲಸ ಮಾಡ್ಕೊಳ್ತಾ ಹೋಗಬೇಕು. ನಾವು ಅಂದ್ಕೊಂಡಂಗೆ ನಾವು ಟೈಮ್ ಟೇಬಲ್ ಹಾಕ್ಕೊಂಡಂಗೆ ಖಂಡಿತ ಕೆಲಸಗಳಾಗೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಕಡಲೆ ಬೇಳೆನಲ್ಲಿ ಯಾವ ಥರ ಹುಳ ಬಂದಿದೆ ನೋಡಿ. ಈ ಥರ ಹುಳ ಬಂದುಬಿಟ್ರೆ ಬೇಳೆಕಾಳು ಅಂದರೆ ತೊಗರಿಬೇಳೆ ಇರುತ್ತಲ್ಲ, ತೊಗರಿಬೇಳೆ ಮತ್ತು ಬಟಾಣಿ, ಕಡಲೆಕಾಳು, ಆಮೇಲೆ ಕಡಲೆಬೇಳೆ, ಅದ್ರ ಜೊತೆಗೆ ಇದು ಇರುತ್ತಲ್ವ ಹುರ್ಗಡ್ಲೆಗೂ ಸಹ ಈ ಥರ ಹುಳಗಳು ಬರುತ್ತೆ. ಬಂತು ಅಂದರೆ ನೀವೇನೇ ಮಸಾಲನ ಹಾಕಿ ಅಡುಗೆ ಮಾಡಿ ಒಂದು ಚೂರು ಚೆನ್ನಾಗಿ ಆಗೋದಿಲ್ಲ ಸಾಂಬಾರು. ಟೇಸ್ಟ್ ಅಂತೂ ಒಂದು ಸ್ವಲ್ಪನೂ ಬರೋದಿಲ್ಲ. ಖಂಡಿತವಾಗ್ಲೂ ಏನಾದರೂ ನಿಮ್ಮ ಮನೆಯಲ್ಲಿ ಕಾಳು ಕಡ್ಡಿ ಇದ್ದರೆ ದಯವಿಟ್ಟು ಜರಡಿ ಹಿಡಿದು ಒಣಗಿಸಿ ಚೆನ್ನಾಗಿಟ್ಕೊಳ್ಳಿ. ಒಂದು ಪಕ್ಷ ಜರಡಿ ಹಿಡಿದು ಒಣಗಿಸಿ ಇಟ್ಕೊಂಡ್ರೂ ಸಹ ಹುಳ ಬರ್ತಾ ಇರುತ್ತೆ. ಅವಾಗವಾಗ ಚೆಕ್ ಮಾಡಿಕೊಂಡು ಜರಡಿ ಹಿಡೀರಿ. ಸಾಮಾನ್ಯವಾಗಿ ನಮ್ಮ ಮನೇಲಿ ಒಂದು ಸಿಲ್ವರ್ದು ಮೊರ ತೋರಿಸ್ದೆ. ನಾನು ಹುರುಳಿಕಾಳನ್ನು ಸೋಸ್ತಾ ಇದ್ನಲ್ಲ, ಆ ಮೊರನ ಎಷ್ಟು ಚಿಕ್ಕಮಗಳೂರಲ್ಲಿ ಹುಡುಕಿದ್ದೀನಿ ಗೊತ್ತಾ? ಲಾಸ್ಟಲ್ಲಿ ಯಾವುದೋ ಒಂದು ಅಂಗಡಿನಲ್ಲಿ ಈಗ ಯಾರೂ ತಗೊಳ್ಳಲ್ಲ ಮೇಡಮ್ ಇದನ್ನು, ಇರೋದೊಂದೇ ಪೀಸು ಅಂತ ಕೊಟ್ಟರು. ಆ ಮೊರದಿಂದ ನನಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಎಷ್ಟೇ ಕಾಳುಗಳಿರಲಿ, ಹೆಂಗೆ ಇರಲು ಸೋಸಾಕ್ಬಿಡ್ತೀನಿ ಆಯಿತಾ. ಇನ್ನು ಹುಳ ಬಂದಿದೆ ಅಂತಂದ್ಬಿಟ್ಟು ಆಚೆ ಚೆಲ್ಲೋಕೆ ಹೋಗಬೇಡಿ. ಜರಡಿ ಹಿಡಿದ್ರೆ ಸಾಕು. ಡೀಪ್ ಫ್ರೀಝರಲ್ಲಿಟ್ಟರೆ ಹುಳಗಳು ಸತ್ತೋಗುತ್ತೆ. ಆಮೇಲೆ ಜರಡಿ ಹಿಡಿದು ಅಡುಗೆಗೆ ಬಳಕೆ ಮಾಡ್ಕೋಬೋದು. ಇಷ್ಟೇ ಸ್ನೇಹಿತರೆ, ಕಾಳು ಕಡ್ಡಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ದಯವಿಟ್ಟು ಮೊಬೈಲ್ಗಳಲ್ಲಿ ಮತ್ತು ಕೆಲವೊಂದು ಔಷಧಿಗಳನ್ನ ಹಾಕಿ, ಅಕ್ಕಿಗೆ ಔಷಧಿ ಹಾಕಿ, ಈ ಥರ ಬೋರಿಕ್ ಆ್ಯಸಿಡ್ ಪೌಡರ್ ಬರುತ್ತಲ್ಲ ಆ ಥರ ಎಲ್ಲ ಹಾಕಿ ಅಕ್ಕಿಗೆ ಹುಳ ಬರಲ್ಲ, ಕಾಳು ಕಡ್ಡಿಗೆ ಹುಳ ಬರಲ್ಲ ಅಂತ ಹೇಳ್ತಾರಲ್ಲ, ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ.
ಇದರಿಂದ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ, ಉಸಿರಾಟದ ತೊಂದರೆ ಬರುತ್ತೆ. ಅದರಲ್ಲೂ ನಾವೇನಾದ್ರು ಪೀರಿಯಡ್ ಆಗ್ತಿರ್ತೀವಲ್ಲ ಹೆಣ್ಮಕ್ಳು, ಆ ಥರ ಹಾಕಿರೋ ಒಂದು ಫುಡ್ಡನ್ನ ನಾವು ತೊಗೊಂಬಿಡ್ತು ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಗರ್ಭಕೋಶಕ್ಕಂತೂ ಸಿಕ್ಕಾಪಟ್ಟೆ ಹೊಡ್ತ ಬೀಳುತ್ತೆ. ಅರ್ಥ ಆಯಿತು ಅಂತ ನಾನು ತಿಳ್ಕೊತೀನಿ. ದಯವಿಟ್ಟು ಸಾಧ್ಯ ಆದಷ್ಟು ಮನೆಯಲ್ಲಿ ಕಾಳು ಕಡ್ಡಿ ತಗೊಂಡು ಬಂದಿದ್ರೆ ಅದಕ್ಕೆಲ್ಲ ಪೌಡ್ರೆಲ್ಲ ಹಾಕೋಕೆ ಹೋಗಬೇಡಿ. ಎಷ್ಟು ಸ್ವಲ್ಪ ಬೇಕೋ ಅಷ್ಟನ್ನು ತಗೊಳ್ಳಿ. ಯಾವುದೇ ಕಾಳನ್ನಾದ್ರೂ ಅಷ್ಟೇ ಒಂದು 3ರಿಂದ 4 ಸಲ ತೊಳೆದು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಾಕಿರೋ ಕೆಮಿಕಲ್ಲು ಮೇಲ್ಗಡೆ ಪೌಡ್ರುಗಳು ಏನೇನೋ ಉದುರಿಸಿರ್ತಾರಲ್ವ, ಅದರಿಂದ ಸ್ವಲ್ಪ ದೂರ ಆಗ್ಬೋದು. ಕೆಮಿಕಲ್ ಅಂಶ ದೇಹಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಹೋಗೋದು ಒಳಗಡೆ. ನಮ್ಮ ಶರೀರನ ಸ್ವಲ್ಪ ಮಟ್ಟಿಗಾದ್ರೂ ಕಾಪಾಡ್ಕೊಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಗೋಧಿ ಹಿಟ್ಟು ನಾನು ಆಗಲೇ ಹೇಳ್ದಂಗೆ ಎಲ್ಲ ಗೋಧಿ ಹಿಟ್ಟೆಲ್ಲ ಜರಡಿ ಹಿಡ್ಕೊಂಡು ಎಲ್ಲನೂ ಬಾಕ್ಸಿಗೆ ತುಂಬ್ಕೊಳ್ತಾ ಇದ್ದೀನಿ. ಈ ಒಟ್ಟನ್ನು ಹಸುಗಳು ಕೊಟ್ಕೊಳ್ತೀನಿ. ಮೊದಲು ಈ ಒಟ್ಟನ್ನು ನೀಟಾಗಿ ಇನ್ನೊಂದು ಸಲ ಯಾ ಗ್ರೈಂಡ್ ಮಾಡಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಬಿಟ್ಟು ಅದರಲ್ಲಿ ಬಿಸ್ಕೆಟ್‌ನ ಮಾಡ್ತಾಯಿದ್ವಿ. ಸದ್ಯಕ್ಕೀಗ ಅಷ್ಟೊಂದು ಟೈಮ್ ಇಲ್ಲ ಬಿಸ್ಕೆಟ್ ಮಾಡೋವಷ್ಟು. ಹಾಗಾಗಿ ಅದನ್ನು ಹಸುಗೆ ಕೊಟ್ಬಿಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಹಸುಗೆ ಕೊಟ್ಟರೆ ಹಸು ತಿಂದ್ಕೊಳ್ಳುತ್ತೆ. ಇಲ್ಲಾಂದ್ರೆ ಅದನ್ನು ಒಂದು ಚರಕಿ ಒಳಗಡೆ ನೀರು ಹಾಕಿ ಕಲಸ್ಕೊಟ್ಬಿಟ್ರೆ ಹಸು ತಿಂದ್ಕೊಳ್ಳುತ್ತೆ. ಈಗ ಬಾಕ್ಸಿಗೆ ಹಾಕಿ ನೀಟಾಗಿ ಅದನ್ನು ಬಿಗಿಯಾಗಿ ಅಮ್ಕಿ ಮುಚ್ಚಿಡ್ತೀನಿ. ಯಾಕೆಂದರೆ ಹಿಟ್ಟುಗಳನ್ನ ನಾವು ಎಷ್ಟು ಟೈಟಾಗಿ ಕೈಯಲ್ಲಿ ಅಮುಕಿ ತುಂಬ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ಹುಳ ಬರೋದಿಲ್ಲ ಅನ್ನೋ ಒಂದು ರೀಸನ್ ಅಷ್ಟೆ. ನಮ್ಮ ಕಡೆ ಅಂತೂ ತುಂಬ ಬೇಗನೆ ಹುಳ ಬರುತ್ತೆ. ಕೋಲ್ಡ್ ಜಾಸ್ತಿ ಅಲ್ವಾ, ನೀರಿನಂಶ ಜಾಸ್ತಿ, ಬೇಗನೆ ಹಾಳಾಗುತ್ತೆ ಹಿಟ್ಟು. ಇನ್ನು ಪಾತ್ರೆ ಎಲ್ಲ ಜರಡಿ ಹಿಡ್ದಿರೋ ಪಾತ್ರೆನೆಲ್ಲ ನೀಟಾಗಿ ಎಲ್ಲನೂ ವಾಶ್ ಮಾಡಿಟ್ಟಾಯಿತು ಸ್ನೇಹಿತರೆ. ಓಕೆ, ಇವತ್ತು 9:30 ಆಯ್ತಾ ಬಂತು, ಟೈಮ್ ಆಯಿತು, ನಾನು ಹೊರಡಬೇಕು. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.